ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನ ದುರುಪಯೋಗಪಡಿಸಿಕೊಳ್ತಾ ಇದ್ರು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಂಡುಬಂದಿದೆ. ಉದ್ಯೋಗ ಖಾತ್ರಿ ಯೋಜನೆಯಂತೆ ಸೂಚಿಸುವಂತೆ ಕೂಲಿ ಇಲ್ಲದ ಬಡ ಜನರಿಗೆ ಸರ್ಕಾರದಿಂದಲೇ ಕೆಲಸವನ್ನ ಕೊಟ್ಟು ಕೂಲಿ ಕೊಡೋದು ಈ ಯೋಜನೆಯ ಉದ್ದೇಶ. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ತಾಲೂಕಿನ ಕನ್ನಿಗಾನಹಳ್ಳಿ ಗ್ರಾಮದ ಎಸ್ ಆನಂದ್ ತೋಟದಿಂದ ಹಿಡಿದು ನಾಗದೇನಹಳ್ಳಿ ಗ್ರಾಮದ ರಸ್ತೆಯ ತನಕ ರಸ್ತೆ ಹಾಗೂ ಮೋರಿ ಕಾಮಗಾರಿಯನ್ನ ಅಂದಾಜು 5 ಲಕ್ಷ ವೆಚ್ಚದಲ್ಲಿ ಹಾಗೂ ಕನ್ನಿಗಾನಹಳ್ಳಿ ಗ್ರಾಮದ ನಾಗಲಕುಂಟೆಯಿಂದ ಕೆಪಿ ನಾಗರಾಜ್ ತೋಟದವರೆಗೆ ಜಲ್ಲಿ ರಸ್ತೆ ಅಭಿವೃದ್ಧಿ ಅಂದಾಜು 5 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಯನ್ನ ಮಾಡಲಾಗುತ್ತಿತ್ತು. ಕಾಮಗಾರಿಯಲ್ಲಿ ಯಾವುದೇ ಜನಸಾಮಾನ್ಯರಿಗೆ ಹಾಗೂ ಬಡವರಿಗೆ ಕೆಲಸವನ್ನ ನೀಡದೆ ಜೆಸಿಬಿ ಬಳಸಿ ಕಾಮಗಾರಿಯನ್ನ ಮಾಡ್ತಾ ಇದ್ದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ನಾಗದೇನಹಳ್ಳಿ ಗ್ರಾಮದ ರಸ್ತೆ ಬಹಳ ವ್ಯವಸ್ಥಿತವಾಗಿ ಜಲ್ಲಿ ಹಾಕಿರುವ ರಸ್ತೆ ಇದ್ರೂ ಸಹ ಅದೇ ರಸ್ತೆಗೆ ರಸ್ತೆ ಬದಿಯಲ್ಲಿ ಕೇವಲ ಜಂಗಲ್ ಕ್ಲೀನ್ ಮಾಡಿ ಅದೇ ರಸ್ತೆಗೆ ಪುನಃ ರೋಣೂರು ಗ್ರಾಮದ ಕೆರೆಯಿಂದ ಜೆಸಿಬಿ ಹಾಗೂ ಟ್ರ್ಯಾಕ್ಟರ್ಗಳನ್ನು ಬಳಸಿ ಮಣ್ಣು ತುಂಬಿಸ್ತಾ ಇದ್ದು ಈ ರಸ್ತೆಗೆ ಯಾವುದೇ ಜಲ್ಲಿ ಹಾಕದೆ ಅದೇ ಕಾಮಗಾರಿಯನ್ನ ಪೂರ್ಣಗೊಳಿಸ್ತಾರಾ ಅನ್ನುವಂತಹ ಅನುಮಾನ ಸಹ ಕಾಡ್ತಾ ಇದೆ. ಅದೇ ರೀತಿಯಾಗಿ ಕೆಪಿ ನಾಗರಾಜ್ ತೋಟದವರೆಗಿನ ರಸ್ತೆ ಅಭಿವೃದ್ಧಿಗೂ ಸಹ ಮಣ್ಣನ್ನು ತುಂಬುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. Video,